ಮನೆ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಆದರೆ ಪಂಚಾಯತಿಯಿಂದ ಅಪ್ಲೋಡ್ ಆಗಬೇಕು. ಇದರಲ್ಲಿ 72,000 ಸೆಂಟ್ರಲ್ ಗೌರ್ಮೆಂಟು, 48,000 ಸ್ಟೇಟ್ ಗೌರ್ಮೆಂಟು, ಇನ್ನು ಪಂಚಾಯತಿಯಿಂದ NMR ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಅವರೊಂದು ಸರ್ವೆ ಮಾಡಿಸಿದ್ದಾರೆ, ಆಲ್ ಓವರ್ ದಿ ಇದು ಪಂಚಾಯತಿ ಅವ್ರು ಸರ್ವೆ ಮಾಡಿ, ಆ ಸರ್ವೆ ಮಾಡಿಸಿರೋ ಪಟ್ಟಿನಲ್ಲಿರೋರಿಗೆ ಮಾತ್ರ ಮನೆಗಳನ್ನ ಅಪ್ಲೋಡ್ ಆಗುತ್ತೆ. ಇನ್ನು ಬಾಕಿ ಎಲ್ಲೋ ಗುಡಿಸ್ದಲ್ಲಿದ್ರು ಇಲ್ಲ, ಅವನಿಗೆ ವಸತಿ ರಹಿತ ಅಂದ್ರೂ ಇಲ್ಲ. ಇದನ್ನ ಏನಾದರೂ ಮಾಡಿ ರೀಸರ್ವೆ ಮಾಡದೇ ಇದ್ರೆ ಒಂದು ತಾಲೂಕಿಗೆ 1,200 ಮನೆ ಕೊಟ್ಟಿದ್ದಾರೆ, ಆದರೆ ಅಪ್ಲೋಡ್ ಆಗ್ತಾ ಇಲ್ಲ. ಆ ಮನೆ ಸರಿಯಾದ ಫಲಾನುಭವಿ ಸಿಗ್ತಾ ಇಲ್ಲ. ಅದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾಲೋಚನೆ ಮಾಡಿ ಈ ಸ್ಕೀಮನ್ನ ತಂದ್ರೆ ನಿಜವಾಗ್ಲೂ ಎಲ್ಲ ವಸತಿ ರೈತರಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಮನೆ ಕಟ್ಟಿಕೊಡ್ಬೋದು. ಆದ್ರಿಂದ ಇಲ್ಲಿ ನಾವು ಮಾಡಂಗಿಲ್ಲ, ಇಲ್ಲ ಅವರು ಮಾಡಂಗಿಲ್ಲ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ. ಈಗ ಹೌಸಿಂಗ್ ಫಾರ್ ಆಲ್ ಅಂತ ಕೊಟ್ರು. ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಆಗ್ಬೇಕ್ರಿ, ಕೂತ್ಕೊಂಡು ಮಾತಾಡಿ. ಇವತ್ತು ಮಂತ್ರಿ ಇಲ್ಲ, ಇಲ್ಲಿ ಅವ್ರ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಅಧಿಕಾರಿಗಳಿದಾರಲ್ಲ, ಯಾಕೆ ನಾಳೆ ಮಂತ್ರಿ ಬರ್ತಾರೆ ಮಾತಾಡ್ಲಿಕ್ಕೆ ಆಗುದಿಲ್ಲ? ಮನೆ ಕೊಟ್ಟಿದ್ದಾರೆ, ಆಯ್ತು ಮಂತ್ರಿ ಹೌಸಿಂಗ್ ಮಿನಿಸ್ಟರ್ ನಾಳೆ ಬರ್ತಾರೆ, ಮಾತಾಡಿ. 1 ಲಕ್ಷ ಕೊಡುತ್ತೆ, 1.5 ಲಕ್ಷ ರಾಜ್ಯ ಸರ್ಕಾರ ಕೊಡುತ್ತೆ, ಉಳಿದವರನ್ನ ಫಲಾನುಭವಿ ಕೊಡಿ ಅಂತ ಹೇಳ್ತಾರೆ. ಫಲಾನುಭವಿ ದುಡ್ಡು ಕೊಡಲ್ಲ, ಎಲ್ಲ ಲಿಂಟ್ಲ್ ಲೆವೆಲ್ ಬಂದು ಮನೆಯೆಲ್ಲ ನಿಂತೋಗಿ ಏನ್ ಮಾಡ್ಬೇಕು? ಸಮಸ್ಯೆ ಕಂಡುಹಿಡಿತೀರೋ ಇಲ್ವೋ? ಏನಾರ ಮಾಡಿ ಕಂಡಿಡಿರಿ. ಕೇಂದ್ರ ರಾಜ್ಯ ಎರಡರ ಮಧ್ಯದಲ್ಲಿ 1,000 ವರ್ಷ ಏರ್ಪಾಡು ಮಾಡಿ. ಸುಮ್ನೆ ಕೂತ್ಕೊಂಡು ಇಲ್ಲಿ ಸಂಧಿ MLA ಗಳು ಎಲ್ಲಾರ ಕೈಲೂ ಬಯಸ್ಕೊಂಡು ಮಂತ್ರಿ ಬರ್ತಾರೆ, ಮಾತಾಡಿ ಕೂತ್ಕೊಂಡು. ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ದೇವದುರ್ಗ ಕ್ಷೇತ್ರದ ಸದಸ್ಯರು ಏನೆಲ್ಲ ವಿಷಯ ಕೇಳಿದ್ದಾರೆ, ಬಹುಶಃ 99% ಎಲ್ಲ ನಮ್ಮ ಮಂಜುನಾಥ್ ಅವ್ರು ಕೇಳಿದ್ದು, ಪ್ರಕಾಶ್ ಕೋಳಿವಾಡ್ರು ಕೇಳಿದ್ದು ರಿಪಿಟೇಷನ್ನೇ ಆಗಿದೆ. ಅವರು ನಮಗೆ ಹೆಚ್ಚಿನ ಮನೆ ಕೊಡಬೇಕು ಅಂತ ಕೇಳಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಈಗ ಆಲ್ರೆಡಿ ಹಿಂದಿನ ಸರ್ಕಾರದಲ್ಲಿ 12 ಲಕ್ಷ ಕ್ಯಾರಿ ಓವರ್ ಆಗಿ ಒಟ್ಟು ಈಗ ಆನ್ಗೋಯಿಂಗ್ ಮನೆಗಳು ರಾಜ್ಯದಲ್ಲಿ 14,49,000 ಮನೆಗಳು ಆನ್ಗೋಯಿಂಗ್ ಇದೆ. ಇವುಗಳದ್ದು ಪೆಂಡಿಂಗ್ ಬಿಲ್ಸೇ 9,000 ಕೋಟಿ ಇದೆ. ಹಿಂದೆ ಹೆವಿ ಇದು ನಮಗೆ ಹಿಂದೆ ಸ್ಯಾಂಕ್ಷನ್ ಮಾಡಿ ಅದನ್ನು ನಮಗೆ ಅದು ಈಗ ಇಂಪ್ಲಿಮೆಂಟ್ ಮಾಡುವಂತಹ ಅದು ಕಮಿಟ್ಮೆಂಟು, ಸರ್ಕಾರದ ಕಮಿಟ್ಮೆಂಟು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ. ಆದರೆ ಲಾಸ್ಟಲ್ಲಿ ಅವರು 2-3 ಲಕ್ಷ ಒಂದೊಂದು ವರ್ಷದಲ್ಲಿ ಕೊಟ್ಟು ಹೆವಿ ಕಮಿಟ್ಮೆಂಟು ಕ್ರಿಯೇಟ್ ಮಾಡಿದ್ರಿಂದ